ತಿಂದಿರೋ ರಮಣ ಗೋವಿಂದ ಹೊಟ್ಟೆ ಹಸು ತಡೆ ಕಾಯ್ತಾಳ ಗೋವಿಂದ ಊಟ ಜಲ್ದಿ ಬರ್ಲಿ ಗೋವಿಂದ. ಅಯ್ಯೋ 2 ನಿಮಿಷ ಒಗ್ಗರಣೆ ಹಾಕ್ತಿದ್ದೀನಿ, ತಂದ್ಬಿಡ್ತೀನಿ. ಅಪ್ಪಯ್ಯ ಒಳಗಡೆ ಘಮ ಘಮ ಅಂತ ಸ್ಮೆಲ್ ಬರ್ತದೆ. 2 ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏನೋ ಸ್ಪೆಷಲ್ ಮಾಡ್ತಾ ಇರ್ಬೇಕು. ಲೇ ಮಗ, ನೀನು ಒಳಕ್ ಹೋಗೋದ್ ಬೇಡ ಕಣ್ಲ. ನೀನ್ ಒಳಕ್ ಹೋದ್ರೆ ಏನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಹಂಗೇನಾರ ನೀನ್ ಒಳಕ್ ಹೋಗ್ಬಿಟ್ರೆ ಉಪವಾಸವೇ. ಹತ್ತು ದಿನದಿಂದ ಉಪವಾಸ ಸತ್ಯಾಗ್ರಹ ಕೂತಿರೋ ಹಾಗೆ ಮಾಡ್ತಿದ್ರ ಇಬ್ರು. ಕೈ ಕಾಲಾಡಕ್ಕೆ ಬಿಡ್ಲಿಲ್ಲ. ಉಪ್ಪು ಹುಳಿ ಖಾರ ಸರಿ ಹಾಕಿದಿನೋ ಇಲ್ವೋ ಗೊತ್ತಿಲ್ಲ. ರುಚಿ ಕೆಟ್ರೆ ನನ್ನ ಕೇಳ್ಬಾರ್ದು. ನಿನ್ ಕೈಯಿಂದ ಮಣ್ಣು ಬಡ್ಸೋದು ಸದ್ದಾಗಿರ್ತದೆ ಅಲ್ವೇನ್ಲಪ್ಪಯ್ಯ? ಡೋಂಟ್ ಬರೀತೀನ. ಇದೇನು ಊಟಕ್ಕೆ ಹಾಗೆ ಕೈ ಹಾಕ್ತಿದ್ರ? ಇನ್ನೇನ್ ಮತ್ತೆ ಇಷ್ಟೊಂದು ಗಮ್ ಘಮ ಅಂತೈತೆ. ಬಡ್ಸ್ಕೊಳ್ಳೋದೆ ತಿನ್ನದೆ ಏನ್ಲಪ್ಪಯ್ಯ? ಸತ್ಯ, ಮಾವ ಬರೋ ತನಕ ಸ್ವಲ್ಪ ಕಾದ್ ಬಿಡಿ. ಅವ್ರು 8 ಗಂಟೆಗೆ ಬರ್ತಾರೋ ಏನೋ, ನಮಗೆ ಅಲ್ಲಿ ತನಕ ತಡ್ಕೊಳಕ್ ಆಯ್ಕಿಲ್ಲ. ಸಾರಿ ಸತ್ಯ, ಅವ್ರ ದಿನ ನಿಮ್ಗೋಸ್ಕರ ಊಟಕ್ಕೆ ಕಾಯ್ತಾರೆ. ನೀವು ಒಂದಿನ ಅವ್ರಿಗೋಸ್ಕರ ಕಾಯಕ್ಕಾಗಲ್ವಾ? ಕಾಯೋ ಹಣ್ಣು ಹೊಟ್ಟೆ ಹಸ್ತೋಗ್ತೈತೆ, ಊಟ ಮಾಡ್ಲೇಬೇಕು, ತಡ್ಕೊಳಕ್ ಆಯ್ಕಿಲ್ಲ. ಸಾರಿ. ಅದೇ ಮಗ, ಸಾವಿತ್ರಿ ಹೇಳೋದಾಗೆ ದೀಟ ಐತೆ ಕಣ್ಣ. ಇವತ್ತು ದಿನ ಅಣ್ಣವ್ರು ನಿನಗೆ ಕಾಯ್ತಾ ಇರ್ಲಿಲ್ವಾ? ಹಾಗೆ ನೀನ್ ಇವತ್ತು ಕಾಯ್ಬೇಕಣ್ಣ. ಹೊಟ್ಟೆ ಹಸ್ತ ಊಟ, ಆಕ್ಲಿಕ್ಕೆ ಬಂದಾಗ ನಿದ್ದೆ ಮಾಡದೆ ಇದ್ರೆ ಚಂದಾಗಿರ್ತದ? ಲೇ ಮುದೇಬೆ, ಒಸಿ ರೀತಿ ರಿವಾಜ ಕಲ್ತ್ಕೋ. ಇಲ್ಲಾಂದ್ರೆ ಈ ಬೋಟೆ ಇದ ಕಲಿಸಿಲ್ಲ ಅಂತ ಜನ ನಂಗ್ ಮಕ್ ಹೋಗಿತಾರ ಕಣ್ಣ. ಸರಿ, ಕಾಯ್ತೀನಿ. ಸತ್ಯ, ಮಾವ ಬಂದ್ರು. ಮಾವ ಬಂದ್ರಾ? ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟಕ್ಕೆ ಕೂತ್ಕೊಳ್ಳೋರಂತೆ. ವಿನುತಾ, ನೀನು ಕೂತ್ಕೊಂಡ್ಬಿಡು, ನಾನೇ ಬಡಿಸ್ತೀನಿ. ಬನ್ನಿ ಪ್ರತಾಪ್. ಪ್ರತಾಪು, ನೀನು ನನ್ನ ಪಕ್ಕದಾಗೆ ಊಟ ಕೂತ್ಕೊಬಿಡಪ್ಪ. ಸಾವಿತ್ರಿ, ಅಣ್ಣಂಗೆ ನಲ್ಲಿಕ ಉಪ್ಪುಂಗಾಯ ಅಂದ್ರೆ ಬೋಪುರತಿ ಎತ್ಕೊಂಬಂದ್ಬಿಡು ಅದನ್ನೆಯ. ಮಾವ, ಅದನ್ನೇ ಪಲ್ಯ ತರ ಬಡಿಸ್ಬಿಡ್ಬೇಡಿ. ಮಾವಂಗೆ ಸೊಪ್ಪಿನ ಸಾರು ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಮಾಡಿದ್ದೀನಿ. ಮಾವ, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ನಿಮ್ಗೋಸ್ಕರ ಅಂತ ಮುದ್ದೆ ಮಾಡಿದ್ದೀನಿ. ಬನ್ನಿ. ನಮಗೆ ಊಟ ಬೇಡ. ಅಯ್ಯೋ ಅಣ್ಣವ್ರೆ, ನಿಮ್ಗೂ ಸೇರಿಸಿ ಮುದ್ದೆ ತಿರುವಿ ಅನ್ನ ಬೋಸ್ಬಿಟ್ಟವಳೆ ಸಾವಿತ್ರಿ. ಮೊದ್ಲೇ ಹೇಳಕ್ಕಿಲ್ವಾ? ನಾಳೆ ಓದ್ತಾರಕ್ಕೆ ತೊಂಗುಲ್ ತಿನ್ಬೇಕು. ಹಾಗಿದ್ರೆ ನೀವ್ ಹೇಳೋದೇನು? ನಾವ್ ಎಲ್ಲೇ ಹೋದ್ರು ನಿಮ್ಮನ್ನ ಹೇಳಿ ಕೇಳಿ ಹೋಗ್ಬೇಕು. ತಡವಾಗಿ ಬಂದ್ರೆ ಯಾಕೆ ಬಂದ್ವಿ ಅಂತ ಜವಾಬ್ ಕೊಡ್ಬೇಕು. ನೀವ್ ಮಾಡಿಟ್ಟಿದಿರಲ್ಲ ಅಂತ ತಂಗ್ಳು ತಿನ್ಬೇಕು. ಏನ್ ಅನ್ಕೊಂಡಿದ್ದೀರಾ ನೀವ್ ನಮ್ಮನ್ನ? ಅವ್ರ ಆ ಅರ್ಥದಲ್ಲಿ ಹೇಳಿಲ್ಲ ವಿನು. ಸಮಜಾಯಿಷಿ ಕೊಡೋದ್ ಬೇಕಾಗಿಲ್ಲ. ಹೋಗ್ಲಿ ಬಿಡವ. ಅಲ್ಲ ಅಣ್ಣ, ಕರ್ದ್ರೆ ನಾವು ಓದ್ತಾ ಇರ್ಲಿಲ್ವಾ? ನಿಮ್ ಜೊತೆಗೆ ಉಣ್ಣವ ಅಂತ ಕಾಯ್ಕೊಂಡು ಕುಣ್ಕೊಂಡಿದ್ವಿ. ನೀವು ಬರುವಂತ ಜಾಗಕ್ಕೆ ನಾವು ಹೋಗಿರ್ಲಿಲ್ಲ. ಅದು 7 ಸ್ಟಾರ್. ಅಲ್ಲಿ ತಟ್ಟೆಲ್ ಕೈ ತೊಳೆಯುವಾಗಿಲ್ಲ, ಬೆರಳನ್ನ ಚಪ್ಪರ್ಸ್ಕೊಂಡು ತಿನ್ನೋ ಆಗಿಲ್ಲ, ಅದೆಲ್ಲ ಅಲ್ಲಿ ಮಾಡೋ ಹಾಗಿಲ್ಲ. ಅಷ್ಟೇ ರುಚಿಯ ನೀವಿದ್ದೀರ ಅಂದ್ಮ್ಯಾಕೆ ನಾವು ಒಂದ್ ಕೈ ನೋಡೇ ಬಿಡ್ಬೋದಾಗಿತ್ತಪ್ಪ. ಕರಿಬೋದಾಗಿತ್ತೇನೋ, ನೆನಪಾಗ್ಲಿಲ್ಲ. ನೆನಪಾಗಿದ್ರು ಕರಿತಿರ್ಲಿಲ್ಲ ಅನ್ಸುತ್ತೆ. ಕರಿಬೇಕು ಅಂತ ಅನ್ನಿಸ್ಲಿಲ್ಲ. ನಾವು 3 ಜನ ಒಟ್ಟಿಗೆ ಇರಬೇಕು ಅನ್ನಿಸ್ತು. ನೂರು ದಾರಿ ಇರಬಹುದು ದುಡಿಯೋಕೆ, ಆದ್ರೆ ನಮ್ಮವರು ಅನ್ನಿಸ್ಕೊಂಡವ್ರ ಜೊತೆ ಒಟ್ಟಿಗೆ ಕೂತು ಊಟ ಮಾಡೋ ಸೌಭಾಗ್ಯ. ಊಟ ಬಡಿಸ್ಲಾ?
ಸತ್ಯ, ಸಮಾಧಾನ ಮಾಡ್ಕೊಳ್ಳಿ. ನಾನ್ ಕೇಳಿದ್ನ ಸಾವಿತ್ರಿ, ತಲೆ ಮೇಲೆ ಹೊತ್ಕೊಂಡು ಪ್ರೀತಿ ಮಾಡಿ ಅಂತ. ಅಣ್ಣ ತಾನೇ ಹಂಗ್ ಮಾಡಿದ್ದು. ನನಗೆ ಒಂದು ತಪ್ಪು ಮಾಡ್ದೆ ಅಂತ ಆಟೋದ್ ಕೀಳದ್ನ. ನಾನ್ ಮುಂಚೆ ಹೆಂಗಿದ್ದೆ ಸಾವಿತ್ರಿ, ಎಷ್ಟೊಂದು ಚಂದಾಗಿದ್ದೆ. ಅವ್ರಿಗೆ ಅವಾಗ ಕೂತಿರ್ಲಿಲ್ವಾ? ಓದಕ್ ಬರಕಿಲ್ಲ, ಬರೆಯಕ್ ಬರಕಿಲ್ಲ ಪೆದ್ದ ಅಂತ. ಮಾವ ಹೆಂಗೆ ಅಂತ ನಿಮ್ಗೆ ಗೊತ್ತಲ್ಲ. ಅವ್ರಿಗೆಲ್ಲಾನು ಸ್ವಲ್ಪ ಅತಿ ಮಾಡ್ತಾರೆ. ಈ ಹಿಂದೆ ಪ್ರತಾಪ್ ವಿನೋದಂಗ್ ಅವಮಾನ ಮಾಡ್ತಿದ್ರು. ಅವಾಗ ಅವ್ರಿಗೆ ಎಷ್ಟು ನೋವಾಗಿರುತ್ತೆ. ಅವ್ರು ಅದನ್ನೆಲ್ಲ ಸಹಿಸ್ಕೊಳ್ಳಿಲ್ವಾ? ಈಗ ನಮ್ ಸರ್ದಿ ಸತ್ಯ. ಏನು ಬೇಕಾಗಿಲ್ಲ, ಅವ್ರ ಪ್ರೀತಿನೂ ಬಿಸಿ ತುಪ್ಪನೇ. ನಮ್ಮ ಪಾಡಿಗೆ ಬಿದ್ಬಿಟ್ರೆ ಆಟೆ ಸಾಕು. ಅವ್ರು ಬಿಡ್ತಿದ್ರೆ ನಾವೇ ನಮ್ಮ ಪಾಡಿಗೆ ಇದ್ಬಿಡೋಣ. ಬನ್ನಿ ಸತ್ಯ, ಊಟ ಮಾಡಿ. ಸಾವಿತ್ರಿ, ನನಗೂಟ ಬೇಡ. ಊಟಕ್ಕೆ ಕೈ ತುತ್ತು ತಗೊಂಡ್ರೆ ಬರೀ ಅವ್ರು ಆಡಿದ ಮಾತೆ ಜ್ಞಾಪಕ ಆಯ್ತದೆ. ಬೇಡ. ಹಾಗಂತ ಉಪವಾಸ ಇದ್ಬಿಡ್ತೀರಾ? ಮಧ್ಯಾಹ್ನ ನೀವು ಸರಿ ಊಟ ಮಾಡ್ಲಿಲ್ಲ ತಾನೇ? ಮತ್ತೆ ಬನ್ನಿ ಊಟ ಮಾಡಿ. ಇಲ್ಲ, ನಾನೇ ಇಲ್ಲಿ ಊಟ ತಗೊಂಬಂದು ನಿಮ್ಗೆ ಊಟ ಮಾಡಿಸ್ಲಾ? ಬೇಡ ಸಾವಿತ್ರಿ, ಎಲ್ಲ ನಿಮ್ಮ ಮಾವಂಗೆ ಬಳಸೋ. 25 ಲಕ್ಷ ರೂಪಾಯಿ ಭೂತ ಹಿಡಿದಿದೆ ಅವ್ರಿಗೆ. ಮಗ ಊಟಕ್ಕೋಸ್ಕರ ಕಾಯ್ತಿರ್ತಾನೆ, ಊಟ ಮಾಡೋದ್ ಬೇಡ. ಕೊನೆ ಪಕ್ಷ ನೀವು ಊಟ ಮಾಡಿ ಅಂತಾನು ಅವ್ರ ಬಾಯಲ್ಲಿ ಬರ್ಲಿಲ್ಲ. ಲಕ್ಷಕ್ಕೆ ಬದುಕ್ತವ್ರ ಅವರು. ಪ್ರೀತಿ ವಿಶ್ವಾಸದ ಬೆಲೆಯಲ್ಲಿ ಗೊತ್ತಿರುತ್ತೆ ಸಾವಿತ್ರಿ ಅವ್ರಿಗೆ. ನೀನು ಪ್ರೀತಿಯಿಂದ ಅಡಿಗೆ ಮಾಡಿ ಕಾಯ್ತಿದ್ದೆ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತ ಅಲ್ವಾ? ಬೆಲೆ ಕೊಟ್ರ? ಇಲ್ಲ, ತಗೊಂಡ ಆಚೆ ಬಿಸಾಕೋ. ಇಬ್ರಿಗೂ ಹಾಲು. ನನಗ್ ಬೇಡ, ನಾನು ಕುಡಿಯಲ್ಲ. ಯಾಕೆ ಬೇಡ? ಬಾಯ್, ಗೊತ್ತು ನನ್ಗೆ. ಮಾವ ನನ್ಗೆ ಹುಡುಗಾಯ್ತು, ನಿನ್ ತುಂಬಾ ಅತಿ ಆಯ್ತು. ಅಪ್ಪ ನನಗ್ ಮಾತ್ರ ಕೊಡ್ಸ್ಬೇಕು. ನೀನ್ ಚಿಕ್ಕ ಮಗುನ? ಅಂದ್ರೆ ನೀವೇ ಚಿಕ್ಕ ಮಗುನಾ ಹಾಲು ಕುಡಿತಿದ್ದೀರಾ? ನಿಮಿಷ. ಎಲ್ಲರಲ್ಲೂ ಚಿಕ್ಕ ಮಕ್ಕಳ ಮನಸ್ಸಿರುತ್ತೆ, ಆದ್ರೆ ಬೆಳೆದಿದ್ದೀವಿ ಅನ್ನೋ ಸಂಕೋಚ ಅವ್ರಿಗೆ ಈ ತರ ಕೇಳೋದ್ರಿಂದ ಅಡ್ಡಿಪಡಿಸುತ್ತೆ. ಓಕೆ ಅಪ್ಪ, ನೀವು ಇವತ್ತು ಒಳಗಡೆ ಮಲ್ಕೊಳ್ಳೋಗಿಲ್ಲ, ನನ್ ಜೊತೆನೇ ಇಲ್ಲೇ ಮಲ್ಕೋಬೇಕು. ಬಹಳ ವರ್ಷಗಳ ನಂತರ ನನ್ನ ಜೊತೆ ಇದ್ದಾನಲ್ಲ, ತಂದೆ ಪ್ರೀತಿನ ಬಹಳ ವರ್ಷಗಳ ನಂತರ ನೋಡ್ತಿದ್ದಾನೆ. ಅದಕ್ಕೆ ನನ್ನ ಬಿಟ್ಟಿರೋಕೆ ಮನಸ್ಸಿಲ್ಲ, ಅಲ್ವೇನಾ? ಒಟ್ನ ನೀವಿಬ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಅಪ್ಪ, ಈ ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಎಂಥ ವಿಪರ್ಯಾಸ ನೋಡು. ತಂದೆ ಅಂತಾನೆ ಅಂದ್ಕೊಳ್ದೇ ಇರೋನಿಗೆ ತಂದೆ ಆಗಕ್ಕೆ ಹೊರಟಿದ್ದೆ, ವಾತ್ಸಲ್ಯ ಹರಿಸ್ದೆ. ತಂದೆ ಅಂತ ಪರಿತಪಿಸ್ತಾ ಇದ್ದ ನಿನಗೆ ನೋವನ್ನೇ ಕೊಟ್ಟೆ. ಪ್ರೀತಿ ಯಾವಾಗ್ಲೂ ನೋವನ್ನಷ್ಟೇ ತರೋದ? ನಾನ್ ಸತ್ಯನ್ ಪ್ರೀತಿಸಿ ಪಡೆದಿದ್ದು ನೋವನ್ನೇ. ಸತ್ಯ, ಸತ್ಯ,
ಮಾವ ಆಡಿದ ಮಾತಿಗೆ ಬೇಜಾರ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಟ್ರ? ಇಲ್ಲ, ನನ್ನನ್ ಬಿಟ್ಟು ಎಲ್ಲಿ ಹೋಗ್ತಾರೆ? ಸತ್ಯ, ಸತ್ಯ, ಸತ್ಯ. ಟವಲ್ ಕೊಡು ಸಾವಿತ್ರಿ. ತೋಳಿ, ಇದೇನ್ ಸ್ನಾನ ಮಾಡ್ತಿದ್ದೀರಾ? ಹೌದು. ಅಲ್ಲ, ಇಷ್ಟು ಬೆಳಗ್ಗೆ ಎದ್ದು ಯಾಕೆ ಸ್ನಾನ ಮಾಡ್ತಿದ್ದೀರಾ? ಡ್ಯೂಟಿ ಐತೆ ಸಾವಿತ್ರಿ, ಬೆಳಿಗ್ಗೆ 6 ಗಂಟೆ ಸಿಕ್ತು. ಡ್ಯೂಟಿ ಇದೆಯಾ? ಮೊನ್ನೆ ರಾತ್ರಿನೇ ನಂಗೆ ಯಾಕೆ ಹೇಳಲಿಲ್ಲ? ನಿಮ್ ಡಬ್ಬಿಗೆ ಏನಾದ್ರೂ ಮಾಡ್ತಿದ್ನಲ್ಲ, ರಾತ್ರಿ ಬೇರೆ ಏನು ತಿನ್ಲಿಲ್ಲ ನೀವು. ಪರವಾಗಿಲ್ಲ ಬಿಡು ಸಾವಿತ್ರಿ, ನೀನು ಮಲ್ಕ. ಪಾಪ ನಿನಗೂ ತುಂಬಾನೇ ಕೆಲಸ, ರೆಸ್ಟ್ ಬೇಕು ನಿಂಗೆ. ನೀವ್ ಖಾಲಿ ಹೊಟ್ಟೆಲ್ ಡ್ಯೂಟಿಗೆ ಹೋದ್ರೆ ನಾನ್ ಹೇಗೆ ಆರಾಮಾಗಿ ಮಲಗಿರ್ಲಿ? ಒಂದ್ ಸ್ವಲ್ಪ ಹೊತ್ತೀರಿ, ನಿಮ್ ಡಬ್ಬಿಗೆ ಏನಾದ್ರೂ ಮಾಡ್ಬಿಡ್ತೀನಿ. ಪರವಾಗಿಲ್ಲ ಬಿಡು ಸಾವಿತ್ರಿ. ಪರವಾಗಿಲ್ಲ ಅಂದ್ರೆ ಹೇಗಾಗುತ್ತೆ ಸತ್ಯ? ಒಂದ್ ಕೆಲಸ ಮಾಡಿ, ನೀವ್ ರೆಡಿ ಆಗೋಷ್ಟರಲ್ಲಿ ಅವಲಕ್ಕಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ. ಹಾ, ರಾಮ, ಈಗಲೇ ಗ್ಯಾಸ್ ಖಾಲಿ ಆಗ್ಬೇಕಾ? ರೀ, ಗ್ಯಾಸ್ ಖಾಲಿ ಆಗೋಗಿದೆ. ಗ್ಯಾರೇಜ್ ಅಲ್ಲಿ ಒಂದು ಸಿಲಿಂಡರ್ ಇದೆ, ತಂದು ಫಿಕ್ಸ್ ಮಾಡ್ಬಿಡಿ. ಸಾವಿತ್ರಿ, ಈಗ ನಾನ್ ಗ್ಯಾಸ್ ತಂದು ಫಿಕ್ಸ್ ಮಾಡಿ ನೀನ್ ಅಡುಗೆ ಮಾಡೋತ್ತಿಗೆ ಕೋಳಿ ಕೂಗೋಯ್ತದೆ, ನನಗೆ ಡ್ಯೂಟಿಗೆ ಲೇಟ್ ಆಯ್ತದೆ, ನಾ ಬರ್ತೀನಿ. ಹಾಗಂದ್ರೆ ಹಾಗೆ ಹೋಗ್ತೀರಾ? ಬೇಡ ರೀ. ಸಾವಿತ್ರಿ, ಸಾಕವನ್ ಕೋಳಿ ಕೂಗಿದ್ರೆ ಬೆಳಗ. ನನ್ನ ಹೆಂಡತಿ ಸಾವಿತ್ರಿ ತಿಂಡಿ ಮಾಡೋದನ್ನ ತಿಂದಂಗ ತಳ್ಳ ಗಾಡಿ ಬರ್ತದೆ. ಬೋಸ್ ಅಂದಾಗಿ ಇಡ್ಲಿ ಮತ್ತೆ ಚಿತ್ರಾನ್ನ ಮಾಡಿರ್ತಾರೆ, ಅಲ್ಲೇ ತಿನ್ಕತೀನಿ, ಬರ್ತೀನಿ. ತಳ್ಳೋ ಗಾಡಿನ ಬೇಡ ರೀ. ಯಾಕೆ ಸಾವಿತ್ರಿ, ನಂಗೆ ಡ್ಯೂಟಿಗೆ ಲೇಟ್ ಆಯ್ತದೆ, ನಾ ಅಲ್ಲೇ ತಿನ್ಕಂತೀನಿ. ಹಾ ಸರಿ ಬಿಡು, ನಮ್ ಕ್ಯಾಂಟೀನಾಗೆ ಬೋಪಾಸ್ ಅಂದಾಗಿ ವಡೆ ಇಡ್ಲಿ ಚಿತ್ರಾನ್ನ ಎಲ್ಲ ಮಾಡ್ತಾರೆ, ಅಲ್ಲೇ ತಿನ್ಕಂತೀನಿ, ಬರ್ಲಾ? ಎಂತ ಕೆಲಸ ಆಗೋಯ್ತು. ಸಾರಿ, ಟೈಮಿಗೆ ಸರಿ ಆಗ್ತೀನಿ. ಕೆಲಸ ಇದೆ ಅಂತ ಮುಂದಕ್ಕೆ ಹಾಕ್ಬೇಡಿ. ಒಂದ್ ನಿಮಿಷ ರೀ. ಸ್ವೆಟರ್ ತಗೊಳ್ಳಿ, ಹೊರಗಡೆ ತುಂಬಾ ಚಳಿ ಇದೆ. ಬರ್ಲಾ? ಸಾವಿತ್ರಿ, ಡ್ಯೂಟಿಗೆ ಲೇಟ್ ಆಯ್ತದೆ, ನಾ ಹೊರಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀವು ಆಟೋದಲ್ಲೇ ಹೋಗ್ಬೇಕು. ಸಾವಿತ್ರಿ, ಈಟೊತ್ತು ಆಟೋ ಎಲ್ಲಿ ಸಿಗ್ತದೆ? ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಬಸ್ ಬಂದ್ರೆ ಬಸ್ಸೇ ಇರ್ತೀನಿ, ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ನಟರಾಜ ಸರ್ವಿಸ್. ನಮ್ ಕಾಲ್ಗಳಲ್ಲಿ ಬಲಹೀನತೆ ಇಲ್ಲ, ಆಯ್ತಾ? ಆರಾಮ ನಡ್ಕೊಂಡು ಹೋಗ್ತೀನಿ, ಮಾರ್ನಿಂಗ್ ವಾಕ್ ಆದಂಗೆ ಆಯ್ತಿದೆ, ಬರ್ತೀನಿ. ಬೇಡ ರೀ, ನಿನ್ನೆ ರಾತ್ರಿನೂ ಏನು ತಿಂದಿಲ್ಲ, ತಲೆ ಸುತ್ತ ಬಂದ್ ಎಲ್ಲಾದ್ರೂ ಬಿದ್ರೆ. ಇವನು ಮಣ್ಣಿನ ಮಗ, ಅಷ್ಟೊಂದು ವೀಕ್ ಅಲ್ಲ, ಬರ್ಲಾ? ಬರ್ತೀನಿ. ರೀ, ತಲುಪಿದ್ರಾ? ಓಹೋ, ನಡ್ಕೊಂಡು ಹೊಂಟಿವ್ನಿ, ದಾರಿ ಮಧ್ಯೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಫೋನ್ ಮಾಡಿದ್ಯಾ? ಏನ್ ಮಾತು ಅಂತ ಆಡ್ತೀರಾ? ಬಿಡ್ತು ಅನ್ನಿ. ಸರಿ ಸರಿ ಸರಿ, ಬಿಡ್ತು 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 ಬಿಡ್ತು, ಆಯ್ತಾ? ತಿಂಡಿ ತಿಂದ್ರಾ? ಈಗ ತಾನೇ ಕೆಲ್ಸಕ್ಕೆ ಬಂದೀನಿ, ಬ್ರೇಕ್ ತಾಳಕ್ ಆಯ್ತದ? ಬುದ್ಧಿ ಇದೆಯೇನ್ರಿ ನಿಮ್ಗೆ? 24 ಗಂಟೆ ಆಯ್ತು ನೀವು ಊಟ ಮಾಡಿ. ನೆನ್ನೆ ಮಧ್ಯಾಹ್ನನೂ ಏನು ತಿನ್ಲಿಲ್ಲ, ರಾತ್ರಿನೂ ಏನು ಇಲ್ಲ, ಇವತ್ ಬೆಳಗ್ಗೆನೂ ಏನು ಇಲ್ಲ. ಹೊಟ್ಟೆ ಹಸ್ಕೊಂಡ್ ಕೆಲಸ ಮಾಡೋಂಥದ್ದು ಏನು? ಬೆಳಿಗ್ಗೆ ಶಿಫ್ಟ್ನಾಗ ಒಂದು ಬಂಡಿ ಕೆಲಸ ಇರ್ತದೆ, ಇನ್ನೊಂದು ಸ್ವಲ್ಪ ಹೊತ್ನಾಗೆ ಫ್ರೀ ಆಗ್ತೀನಿ, ತಿಂತೀನಿ. ಕೆಲಸ ಇದ್ದೇ ಇರುತ್ತೆ, ಮೊದ್ಲು ಹೊಟ್ಟೆಗೆ ಏನಾದ್ರೂ ಹಾಕೊಳ್ಳಿ. ಬೆಳಿಗ್ಗೆ ದಾರಿಲಿ ಬರ್ತಾ ಬಂದ್ ತಿಂದು ಟೀ ಕುಡ್ಕೊಂಡ್ ಬಂದೀನಿ, ಹಸಿವಿಲ್ಲ. ಟೀ ಬಂದಲ್ಲಿ ಹೊಟ್ಟೆ ತುಂಬತ್ತೇನ್ರಿ? ಮೊದ್ಲು ಹೋಗಿ ಏನಾದ್ರೂ ತಿನ್ನಿ. ಅಯ್ಯ ಸಾವಿತ್ರಿ, ನಿಂಗೆ ಯಾವಾಗ್ಲೂ ನಾನು ತಿಂಡಿ ತಿನ್ನೋದ್ರ ಬಗ್ಗೆನೇ ಯೋಚನೆ. ನಾನು ಸ್ವಲ್ಪ ಹೊತ್ನಾಗೆ ಎಲ್ಲರೂ ಬರ್ತಾರೆ, ನಾನು ಆಮೇಲೆ ಫ್ರೀ ಆದ್ಮೇಲೆ ತಿನ್ಕೊಂತೀನಿ. ಸರಿ, ಹಾಗಾದ್ರೆ ನಾನೇ ಏನಾದ್ರೂ ಮಾಡ್ಕೊಂಡು ತರ್ತೀನಿ. ಬೇಡ ಸಾವಿತ್ರಿ,
ನೀನ್ ಆಟೋ ಖರ್ಚು ಮಾಡೋ ದುಡ್ಡನಾಗೆ ಇಲ್ಲೆಲ್ಲಾರು ತಿಂಡಿ ತಿನ್ಕೋಬಹುದು. ಇಲ್ಲ, ನಾನ್ ಬರೋಳೆ. ಏನ್ ಮಾಡ್ಕೊಂಬರ್ಲಿ? ಬೆಂಡೆಕಾಯಿ ಹುಳಿ, ಚಿತ್ರಾನ್ನ, ಮೊಸರನ್ನ, ಏನ್ ಬೇಕು ಹೇಳಿ? ಆಹಾ, ನೀನ್ ಹೇಳ್ತಿದ್ರನೆ ಬಾಯಲ್ಲಿ ನೀರು ಸಿರ್ತೈತೆ. ಸರಿ, ಮೊದಲನೇ ಸರಿ ನಿಮ್ಗೋಸ್ಕರ ಡಬ್ಬಿ ತರ್ತಾ ಇದೀನಿ. ಶಾವ್ಗೆ ಪಾಯಸನೂ ಮಾಡ್ಕೊಂಡ್ ಬರ್ತೀನಿ. ಓಕೆ ಓಕೆ, ಬೇಗ ಬಂದ್ಬಿಡು. ಬಾಯ್. ಸರಿ. ಏನಕ್ಕ ಮನೆ ಎಲ್ಲ ಘಮ ಘಮ ಅಂತಿದೆ. ಇಷ್ಟು ಬೇಗ ಅಡಿಗೆ ಮಾಡಿ ಮುಗಿಸ್ಬಿಡಿದ್ಯಾ? ಏನಾದ್ರೂ ಹೋಗ್ತಿದ್ಯಾ? ನಿಮ್ ಬಾವನ ಆಫೀಸ್ಗೆ ಕಣೆ, ಅವ್ರಿಗೆ ಊಟ ಕೊಟ್ಟು ಬರೋಣ ಅಂತ. ಓ, ಪತಿ ದೇವರಿಗೆ ಲಂಚ್ ಬಾಕ್ಸಾ? ಬುತ್ತಿ ಕಟ್ಕೊಂಡು ಹೊಲಕ್ ಹೋದಾಗೆ. ಭಾರಿ ರೊಮ್ಯಾನ್ಸ್ ಕಡೆ ನಿಂದಂತು. ಹಾಗೆಲ್ಲ ಏನಿಲ್ಲ, ಹಸುಕೊಂಡಿರ್ತಾರಲ್ಲ, ಚೆನ್ನಾಗಿ ಊಟ ಮಾಡ್ಲಿ ಅಂತ. ನಾನು ಅಷ್ಟೇ, ಇವತ್ತು ಆಫೀಸ್ಗೆ ಹೋಗ್ತಿದ್ದೀನಿ. ಕೆಲವು ಫೈಲ್ಸ್ಗಳನ್ನ ಸಾರ್ಟ್ ಔಟ್ ಮಾಡ್ಬೇಕು, ನೀನ್ ಬೇಗ ಬಾ ಅಂತ ಪ್ರತಾಪ್ ಫೋನ್ ಮಾಡಿದ್ರು. ಅವಾಗ ನಾನು ಕೆಲಸ ಮಾಡ್ತಿದ್ದಲ್ಲ, ಆಗ ಈ ಅಕೌಂಟ್ಸ್ ಎಲ್ಲ ನಾನೇ ಮೇಂಟೈನ್ ಮಾಡ್ತಿದ್ದು. ಹೌದಾ? ಹಾಗಿದ್ರೆ ನಾನು ನಿನ್ ಜೊತೆ ಬರ್ತೀನಿ. ನೀನು ನನ್ನ ಜೊತೆಗೆ ಬರ್ತೀಯಾ? ಎಷ್ಟೇ ಆದ್ರೆ ನೀನ್ ನನ್ನ ಅಕ್ಕ, ನನಗೇನು ಪ್ರಾಬ್ಲಮ್ ಇಲ್ಲ ಕಣೆ ಕರ್ಕೊಂಡು ಹೋಗಕ್ಕೆ. ಆದ್ರೆ ಆಫೀಸಲ್ಲಿ ಎಲ್ಲರೂ ತಪ್ಪು ತಿಳ್ಕೋತಾರೆ. ಸೆಕ್ಯೂರಿಟಿ ವೈಫ್ ಜೊತೆಗೆ ಮೇಡಮ್ಗೆ ಎಷ್ಟು ಸದ್ರ ಇದೆ ಅಂತ ಎಲ್ರು ನನ್ನ ಹತ್ರ ಅಡ್ವಾಂಟೇಜ್ ತಗೊಳಕ್ ಬರ್ತಾರೆ. ಇದೆಲ್ಲ ಪ್ರತಾಪಿಗೆ ಎಫೆಕ್ಟ್ ಆಗಲ್ವಾ? ಪರವಾಗಿಲ್ಲ ಬಿಡು ವಿನುತಾ, ನಾನೇ ತಗೊಂಡು ಹೋಗ್ಕೊಡ್ತೀನಿ. ಹೇಗೆ ಹೋಗ್ತೀಯಾ? ಆಟೋಲ್ಲಿ ಹೋಗ್ತೀನಿ. ಅಲ್ಲ ಅಕ್ಕ, ಈಗಿರೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಆಟೋಗೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯಾ? ಕ್ಯಾರಿಯರ್ನ ನನ್ನ ಕೈಲೇ ಕೊಡು, ನಾನೇ ಬಾಬನ್ಗೆ ತಗೊಂಡೋಗಿ ಕೊಡ್ತೀನಿ. ಪರವಾಗಿಲ್ಲ ಕಣೆ, MD ಹೆಂಡತಿ ಸೆಕ್ಯೂರಿಟಿ ಗಾರ್ಡ್ ಊಟ ತಗೊಂಡು ಹೋದ್ರೆ ನಿನಗೆ ಮುಜುಗರ ಆಗುತ್ತೆ. ನನ್ನ ಮಾತನ್ನ ನನಗೆ ವಾಪಸ್ ಕೊಡ್ತಿದ್ಯಾ? ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ನಾನು ಹೋಗ್ತಿದ್ದಾಗೆ ಕ್ಯಾರಿಯರ್ ಕಲೆಕ್ಟ್ ಮಾಡ್ಕೊ ಅಂತ ಬಾಬನ್ಗೆ ಫೋನ್ ಮಾಡಿ ಹೇಳು. ನಿನಗೆ ಯಾಕೆ ತೊಂದರೆ? ನಾ ಹೋಗ್ತೀನಿ. ತೊಂದರೆ ಏನ್ ಬಂತೆ? ಈ ಮನೆಗೆ ಬಂದ್ಮೇಲೆ ಸಾಕಷ್ಟು ಪ್ರಾಬ್ಲಮ್ಗಳಾಯ್ತು. ಆದ್ರೂ ಭಾವನ ಮೇಲೆ ನನಗೆ ಅತಿಯಾದ ಗೌರವ, ಅಭಿಮಾನ ಇದೆ. ಅದು ಯಾವತ್ತಿಗೂ ಚೇಂಜ್ ಆಗಲ್ಲ. ಇವತ್ತು ನಾನೇ ಕ್ಯಾರಿಯರ್ ತಗೊಂಡೋಗ್ತೀನಿ. ಪ್ಲೀಸ್ ವಿನುತಾ, ಪ್ಲೀಸ್ ಅಂತ ಹೇಳ್ದೆ ಅಲ್ವಾ? ನಾನೇ ಕ್ಯಾರಿಯರ್ ತಗೊಂಡೋಗ್ತೀನಿ. ನೀನು ಆರಾಮಾಗಿ ಮನ್ಲಿರು, ಸರಿನಾ? ಸರಿ ಅಂತ ಹೇಳು. ಆಯ್ತು. ಬಂದೇ ಸಾವಿತ್ರಿ? ಇಲ್ಲೇ ಆಫೀಸ್ಗೆ ಹೇಳ್ತಾರೆ ಇವನೇ. ರೀ, ನಾನು ಬರ್ತಿಲ್ಲ. ಏನ್ ಸಾವಿತ್ರಿ ನೀನು? ಊಟದ್ದು ಅಷ್ಟೊಂದು ದೊಡ್ಡ ಲೀಸ್ಟ್ ಹೇಳ್ದೆ. ಬೆಳಿಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡಿದೆ ಕಾಯ್ತೀವ್ನಿ. ರೀ, ಬುದ್ಧಿ ಇದೆಯಾ ನಿಮ್ಗೆ? ಹಸ್ಕೊಂಡ್ ಯಾಕಿದ್ದೀರಾ? ನಿಮ್ ಆರೋಗ್ಯ ಏನಾಗ್ಬೇಕು ಹೇಳಿ? ಸರಿ ಆಯ್ತು ಬಿಡು, ಕ್ಯಾಂಟೀನಲ್ಲಿ ಏನೋ ತಿನ್ಕೊಂತೀನಿ. ಹಾಗೇನಾದ್ರೂ ಕ್ಯಾಂಟೀನಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರಲ್ಲ. ಅಯ್ಯೋ ದ್ಯಾವ್ರೆ, ನಿಂದೊಳ್ಳೆ ಕತೆ ಆಯ್ತು. ತಿನ್ನಲ್ಲ ಅಂದ್ರೆ ಬೈತ್ಯ, ತಿಂತೀನಿ ಅಂದ್ರೆ ತಡಿತಿಯಲ್ಲ ಸಾವಿತ್ರಿ. ವಿನುತನ್ ಹತ್ರ ಕ್ಯಾರಿಯರ್ ಕೊಟ್ಟು ಕಳ್ಸಿದೀನಿ, ಇಸ್ಕೊಳ್ಳಿ. ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ವಿನುತನ ಇನ್ನು ಬಂದಿಲ್ವಲ್ಲ? ಸ್ವಲ್ಪ ಹೊತ್ತಾಯ್ತು ಹೊರಟು, ಇನ್ನೊಂದ್ 10 ನಿಮಿಷ ಬಂದ್ಬಿಡ್ತಾಳೆ. ಹೌದಾ? ಏನ್ ಕಳ್ಸಿದ್ಯಾ? ಹೇಳಿದ್ನಲ್ಲ, ಬೆಂಡೆಕಾಯಿ ಹುಳಿ, ಚಿತ್ರಾನ್ನ, ಶಾವ್ಗೆ ಪಾಯಸ, ಹೆಸರುಬೇಳೆ ಉಸ್ಲಿ, ಉಪ್ಪಿನಕಾಯಿ, ಹಪ್ಪಳ. ಥ್ಯಾಂಕ್ ಯು ಸಾವಿತ್ರಿ. ನನ್ನ ಹೊಟ್ಟೆ ಚಿರುಗುಡ್ತಾ ಇರೋದಕ್ಕೂ ನೀನ್ ಕಳ್ಸಿರೋ ಅಡ್ಗೆಗೋ ಸಾಕಾಯ್ತು. ತಿಂದು ಬಾರಿಸ್ಬಿಡ್ತೀನಿ. ಇಬ್ರಿಗಾಗೋಷ್ಟು ಕಳ್ಸಿದೀನಿ. ಹೊಟ್ಟೆ ತುಂಬಾ ಊಟ ಮಾಡಿ ಜೊತೆಲಿರೋರ್ಗೂ ಕೊಡಿ. ನೀನ್ ಡೋಂಟ್ ವರಿ ಮಾಡ್ಕೊಂಬೇಡ. ನನ್ ಹೆಂಡತಿ ಬಗ್ಗೆ ಕೊಚ್ಕೊಳಕ್ಕಾದ್ರೂ ಎಲ್ರಿಗೂ ಕೊಡ್ತೀನಿ. ಸರಿ, ಊಟ ಆದ್ಮೇಲೆ ಹೇಗಿತ್ತು ಅಂತ ಫೋನ್ ಮಾಡಿ ಹೇಳಿ, ಕಾಯ್ತಿರ್ತೀನಿ. ಆಯ್ತಾಯ್ತಾಯ್ತಾಯ್ತು. ಯಾವ್ದೋ ಕಾರ್ ಬಂತ ಅನ್ಸುತ್ತೆ, ವಿರುತಂಗ ಇರ್ಬೇಕು. ನಾಮೇಲೆ ಫೋನ್ ಮಾಡ್ತೀನಿ. ಬಾಯ್.
ಆಯ್ತು ಒಳಗಿರ್ತೀನಿ. ಅದು ಸಾವಿತ್ರಿ ಊಟ. ಓ ಕರೆಕ್ಟು, ಅಕ್ಕ ನಿಮ್ಗೆ ಅಂತ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ಕೊಳ್ಸಿ ಹೇಳಿ, ಮನೆ ಕೊಡ್ತೀನಿ ಕ್ಯಾರಿಯರ್. ನಿಮ್ ಡ್ರೈವರ್ ತಗೊಂಡು ಹೋಗ್ತಿದ್ದಾನಲ್ಲ ಮೇಡಮ್. ಮೇಡಮ್ ಅಂತಲ್ಲ ಇನ್ನೊಂದ್ಸತಿ ಹೇಳಿದ್ರೆ ನಂಗೆ ಬೇಜಾರಾಗತ್ತೆ ಬಾವಾ. ಸರಿ ಬನ್ನಿ ಊಟ ಮಾಡಿವ್ರಂತೆ. ಪರವಾಗಿಲ್ಲ, ನಾನು ಒಳಗೆ ಬರಕ್ಕಿಲ್ಲ. ಒಳಗ್ ಬಂದ್ರೆ ಏನೂ ಆಗಲ್ಲ, ನೀವ್ ಬನ್ನಿ. ಇಲ್ಲ ಸರಿ ಆಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಓಕೆ ಆಯ್ತು, ಕ್ಯಾರಿಯರ್ ತಗೊಂಡ್ ಬನ್ನಿ. ಆಮೇಲೆ ನಿಮ್ಗೆ ಎಲ್ಲಿ ಸಮಾಧಾನ ಅನ್ಸುತ್ತೋ ಅಲ್ಲೇ ಕೂತ್ಕೊಂಡು ಊಟ ಮಾಡಿ. ಬನ್ನಿ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲ ಬಾಬಾ, ನಾನು ಇಲ್ಲಿಗೆ ಕ್ಯಾರಿಯರ್ ತರ್ತೀನಿ ಆಯ್ತಾ? ಹಾ ಎಲ್ಲೂ ಹೋಗ್ಬೇಡಿ. ಹಾ. ಹಾಯ್ ಪ್ರತಾಪ್. ಹಾಯ್ ವೃತ, ಫೈಲ್ಗಳನ್ನೆಲ್ಲ ತಂದಿದ್ಯಾ? ಇಲ್ಲ ಇದೆಯಲ್ಲ ನೋಡಿ. ವಾವ್, ಮನೆಯಿಂದ ಊಟ ಬಂದ್ಬಿಟ್ಟಿದೆ. ಒಳ್ಳೇದಾಯ್ತು. ಹೇಗೋ ಲಂಚ್ ಟೈಮು, ಊಟ ಮಾಡ್ತಾನೆ ಡಿಸ್ಕಸ್ ಮಾಡೋಣ. ಪ್ರತಾಪ್ ಬಾರೋ, ಮನೆಯಿಂದ ಊಟ ಬಂದಿದೆ. ಓಕೆ ಬಂದೆ ಡ್ಯಾಶ್.